ನೋಡಿ 2016ರಿಂದ 2034 ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಸೊ ಈ ಟೈಮಲ್ಲಿ ಕಿರಿಕಿರಿ ಆಗೋದು, ಜಗಳ ಆಗೋದು, ಮನೇಲಿ ಯಾರಾದರೂ ಕಳ್ಕೊಳ್ಳೋದು. 2016ರಿಂದ ಯಾರು ಮನೇಲಿ ಯಾರಿಗೂ ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಹುಷಾರು ತಪ್ಪಿಲ್ವಾ? ಯಾರನ್ನಾದರೂ ಕಳ್ಕೊಂಡಿದ್ದೀರಾ 2016ರಿಂದ? ಇಲ್ಲ ಮೇಡಮ್, ಕುಟುಂಬದಲ್ಲೂ ಏನಷ್ಟು ಚೆನ್ನಾಗಿಲ್ಲ ಮೇಡಮ್. ಎಲ್ಲ ಒಂದ್ ಸ್ವಲ್ಪ ಕಿರಿಕಿರಿನೇ, ಜಗಳಗಳು. ಹಾಂ, ಆಮೇಲೆ 2016 ದುಡ್ಡುನು ಉಳಿಯೋದಿಲ್ಲ ಮೇಡಮ್. ಹಾಂ, ಸಾಲಗಳು ಬೇರೆ. 2016ರಿಂದ ನಿಮ್ಮ ಮನೇಲಿ ಲಾಸ್ ಅಂತ ತೋರಿಸುತ್ತೆ. ಅಂದರೆ ನಿಮಗೇನು ದಗ್ತಾ ಇಲ್ಲ, ನಿಮ್ಮ ಮನೇಲಿ ಯಾರಾದರೂ ಡೆತ್ ಕೂಡ ಆಗಿರ್ತಾರೆ ಅಂತ ಹೇಳುತ್ತೆ. 2034 ತುಂಬ ಟೈಮ್ ಬ್ಯಾಡಾಗಿದೆ. ಕೆಲಸದ ವಿಚಾರದಲ್ಲೂ ಅಷ್ಟೇ, ಅವ್ರಿಗೆ ಎಲ್ಲೇ ಕೆಲಸಕ್ಕೆ ಹೋದ್ರೂ ಸ್ಯಾಟಿಸ್ಫೈ ಇರೋದಿಲ್ಲ. ಕೆಲಸದಲ್ಲೂ ಕಿರಿಕಿರಿ ಮಾಡ್ಕೊಳ್ತಿರ್ತಾರೆ, ಇಲ್ಲ ಅವ್ರು ಕೊಡೋ ಸ್ಯಾಲ್ರಿ ಸೆಟ್ ಆಗೋದಿಲ್ಲ, ಇಲ್ಲ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ, ಇಲ್ಲ ಏನಾದರೂ ತುಂಬ ಪ್ರೆಷರ್ ಹಾಕ್ಬೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಟೈಮ್ ಬ್ಯಾಡ್ ಆಗಿರೋದ್ರಿಂದ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಇನ್ನು 34 ಇವರು ಹೀಗೆ ಇರಬೇಕಾಗತ್ತೆ. ಏನಾದರೂ ಒಂದು ಅಕಸ್ಮಾತ್ ಬಿದ್ದು ಗಿದ್ದು ಪೆಟ್ಟು ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಇರುತ್ತೆ ಇವ್ರಿಗೆ. ಹಾಗಾಗಿ ಅದಾದಮೇಲೆ ನೋಡಿ ಇವ್ರಿಗೆ 2034ರಿಂದ ತುಂಬ ಒಳ್ಳೆ ಟೈಮ್ ಆಗುತ್ತೆ. ಆದರೂ ಈ ಕೆಟ್ಟಿರೋ ಟೈಮ್ಗೆ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ನಂಬರ್ಗೆ ಕರೆ ಮಾಡಿ. ನೋಡಿ, ನಿಮಗೆ ಕೆಟ್ಟಿರೋ ಗ್ರಹ ಮತ್ತು ನಿಮಗೆ ತುಂಬ ಚೆನ್ನಾಗಿ ಸಾಥ್ ಕೊಡೋವಂಥ ಗ್ರಹ ಬಂದು ಗುರುಗ್ರಹ ಆಗಿರ್ತಾರೆ. ಸೊ ಆ ಗುರುವಿನ ಒಂದು ಸ್ಟೋನು, ಬ್ರೇಸ್ಲೆಟು ಯೂಸ್ ಮಾಡಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಪಾಡ್ತಾನೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನಾವು ನೆಲಮಂಗಲದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಅಣ್ಣ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ, ಆಯ್ತು ಮೇಡಮ್. 12/11 ಓಕೆ 1994. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9:35. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್, ಅವ್ರಿಗೆ ಮದ್ವೆ ಡಿಲೇ ಆಗ್ತಾ ಇದೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಕುಂಭರಾಶಿ, ಶತಭಿಷ ನಕ್ಷತ್ರ ಅವ್ರದ್ದು. ಹೌದು ಮೇಡಮ್, ಹೌದು. ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು? ಮೇಡಮ್, ಅವರು ಇಂಜಿನಿಯರು, ಡಿಸೈನ್ ಇಂಜಿನಿಯರು. ಓಕೆ, ಇವಾಗ ನೋಡ್ತಾ ಇದ್ದೀರಾ? ಹೌದು ಮೇಡಮ್, 2 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಹಾಂ ಹಾಂ ಹಾಂ. ನೋಡಿ ಮೇಡಮ್, ಇವಾಗ ಅವ್ರ ಟೈಮು ಸ್ವಲ್ಪ ಹಾಗಾಗೆ ಇದೆ. ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ 3ನೇ ಮನೆಯವನು ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಅವರು ಯಾಕೆ ಡಿಲೇ ಆಗ್ತಾ ಇದೆ? ಮೇಡಮ್, ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಸಾಲವಳಿ ಅಂತ ಕೇಳಕ್ ಹೋದ್ರೆ ಬರ್ತಾ ಇಲ್ಲ. ಹಾಂ ಹಾಂ. ಹಂಗಾಗಿ ಯಾವಾಗ ಮದ್ವೆ ಸೆಟ್ ಆಗುತ್ತೆ ಏನು ಅನ್ನೋದು ಒಂದು ಡೌಟು ಮೇಡಮ್. ಇವಾಗ ಮದುವೆ ಮಾಡಬೇಕು ಅಂತಂದರೆ ಒಂದು ಟೈಮ್ ಹೇಳ್ತೀನಿ. ಆ ಟೈಮ್ಗೆ ಅವ್ರಿಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಅವ್ರಿಗೆ ನಡೀತಾ ಇರೋ ಟೈಮು ಓಕೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಟೈಮ್, ಅಂತ ಏನು ಬ್ಯಾಡ್ ಏನಿಲ್ಲ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಅದಕ್ಕೆ ಪರಿಹಾರ ಮಾಡ್ಕೊಡ್ಬೇಕು ನೀವು. ಅದಕ್ಕೆ ಅಂತ ಒಂದು ಸ್ಟೋನು, ಬ್ರೇಸ್ಲೆಟ್ ಸಿಗುತ್ತೆ ಅಮ್ಮ. ನಮ್ಮ ನಂಬರ್ ಕರೆ ಮಾಡಿ. ಅದಕ್ಕೆ ನೀವು ಅವ್ರ ಕೈಗೆ ಒಂದೇ ಒಂದು ಬ್ರೇಸ್ಲೆಟ್ ಹಾಕಿ. ಹೆಲ್ತ್ ವೈಸ್ ಚೆನ್ನಾಗಿದ್ದಾರೆ ಅವರು? ಹಾ ಮ್ಯಾಮ್, ಚೆನ್ನಾಗಿದ್ದಾರೆ. ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿದ್ದಾರೆ ಅವರು. 23ರಿಂದ ಜುಲೈ 25 ಮುಗೀತು ಟೈಮ್ ಇದು. ಇವಾಗ ಇಲ್ಲಿಂದ ನಿಮಗೆ ಒಂಚೂರು 26 ಚೆನ್ನಾಗಿಲ್ಲ. 23ನೇ ತಿಂಗಳು, ನೆಕ್ಸ್ಟ್ 26 ಒಂದು 3-4ನೇ ತಿಂಗಳವರೆಗೂ ಟೈಮ್ ಚೆನ್ನಾಗಿಲ್ಲ. ಅದಾದಮೇಲೆ ಟೈಮ್ ಚೆನ್ನಾಗಿರುತ್ತೆ. ಆದರೂ ಇವಾಗ ನೀವು ಟ್ರೈ ಮಾಡಿದ್ರೆ ಮದುವೆ ಅಂತೂ 3ನೇ ತಿಂಗಳು ಕಳೆದ ಮೇಲೆ ಮಾಡಬೇಕು.